ಹಾಂ ಯಾವುದೋ ಆರೋಪಕ್ಕೆ ಒಂದು ಎವಿಡೆನ್ಸ್ ಇರಬೇಕಲ್ಲ ಸರ್. ನಾನು ಮುಂದಿನ ದಿನಗಳಲ್ಲಿ ಮಾತನಾಡ್ತೀನಿ. ಮುಂದಿನ ದಿನಗಳಲ್ಲಿ ಇವರು 5 ವರ್ಷ ಮುಳುಬಾಗ್ಲಲ್ಲಿ ಶಾಸಕ ಇದ್ದಂಥ ಸಂದರ್ಭದಲ್ಲಿ ಅನ್ಯಾಚುರಲ್ ಡೆತ್ಸ್ ಎಷ್ಟಾಗಿದೆ ಅದನ್ನೆಲ್ಲ ಕೂಡ ಎನ್ಕ್ವೈರಿ ಮಾಡಲಿಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಇವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಮುಳುಬಾಗ್ಲಲ್ಲಿ ನಡೆದಿರುವಂತಹ ಅಸಹಜ ಸಾವುಗಳು ಏನೇನಿದೆ ಅದ್ರ ಬಗ್ಗೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಒಂದು. ಎರಡನೇದಾಗಿ ಅವ್ರ ಲೆವೆಲ್ಗೆ ಇಳಿದು ನಾನು ಮಾತನಾಡೋಕ್ಕೆ ಇಷ್ಟ ಇಲ್ಲ. ನಾನು ಪಕ್ಕಾ ಲೋಕಲ್, ನಾನು ಮಿಡ್ಲ್ ಕ್ಲಾಸು, ನಾವೇನು ದೊಡ್ಡ ಆಗ ಶ್ರೀಮಂತರೇನಲ್ಲ. ಲ್ಯಾಂಗ್ವೇಜ್ ಅವ್ರಿಗಿಂತ ಚೆನ್ನಾಗಿ ಬರುತ್ತೆ ನನಗೆ. ಆದರೆ ನಾನು ಆ ಲೆವೆಲ್ಗೆ ಇಳಿದು ಮಾತನಾಡೋಕ್ಕೆ ಹೋಗಲ್ಲ. ನಾನು ಕೇಳ್ತಾ ಎನ್ಕ್ವೈರಿ ಮಾಡಿದ್ದು ಕೇಳ್ತಾರ ಸರ್. ನಾನು ಕೇಳ್ತಾ ಇರೋದು ಅಸಹಜ ಸಾವುಗಳೇನಿದೆ ಡೇ 1 ಇಂದ ಮೊನ್ನೆ ಪಲ್ಲಿ ಮೋಹನ್ ಸಾವಿನವರೆಗೂ ಕೂಡ ಏನು ಮರ್ಡರ್ ಕೇಸ್ ಏನಾಗಿದೆ ಎಲ್ಲ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಆಗಬೇಕು. ಎಲ್ಲ ಕೂಡ ಮರುಪರಿಶೀಲನೆ ಆಗಬೇಕು. ಯಾವುದು ನಾನು ಹೇಳ್ತಾ ಇದ್ದೀನಲ್ಲ ಸರ್, ಅವರು ಶಾಸಕರಾಗಿದ್ದಂಥ ಸಂದರ್ಭದಿಂದ ಹಿಡಿದು ಅವರು ಮುಳುಬಾಗಿಲಲ್ಲಿ ಶಾಸಕರಾಗಿದ್ದಂಥ ಸಂದರ್ಭದಿಂದ ಹಿಡಿದು ಇವತ್ತಿನವರೆಗೂ ಮೊನ್ನೆವರೆಗೂ ಏನು ನಡೆದಿದೆ ಅಸಹಜ ಸಾವುಗಳು, ಇದನ್ನೆಲ್ಲ ಕೂಡ ಮರು ತನಿಖೆ ಆಗಬೇಕು ಅನ್ನೋದು ನನ್ನ ರಿಕ್ವೆಸ್ಟ್. ನಾನು ಆತನ ಇನ್ವಾಲ್ವ್ ಇದೆ ಅಂತ ನಾನು ನಿಮ್ಗೆ ಡೈರೆಕ್ಟಾಗಿ ಹೇಳ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ನಾನು ಸ್ಕೂಟಿ ನಂಬರ್ಗಳೆಲ್ಲ ಹೇಳ್ತೀನಿ. ಆ ಲೋ ಲೆವೆಲ್ ನೀವು ಇಳಿದು ಮಾತಾಡಿದ್ರೆ ಸ್ಕೂಟಿ ನಂಬರ್ಗಳೆಲ್ಲ ಹೇಳ್ತೀನಿ ನಾನು. ಅದನ್ನೇ ಇವಾಗ ಸರ್, ಇವಾಗ ಅವ್ರು ಹೊಡೆದಿರೋ ಗಾಲಿಲಿ ಗುಂಡು ಹೊಡೆದಿರೋದನ್ನ ನೀವು ಕೇಳ್ತಾ ಇದ್ದೀರಿ ನಮಗೆ. ನನ್ನ ಮಾತು ಮಾತ್ರ ನಿಮ್ಗೆ ಗಾಲಿ ಗುಂಡು. ಇವಾಗ ತಾವೇ ಕ್ವಶನ್ ಕೇಳ್ತಾ ಇದ್ದೀನಿ ನನ್ನ. ಏನು 40ರಿಂದ 50 ಕುಟುಂಬಗಳು ನಾಶ ಆಗ್ಬಿಟ್ಟಿದೆ, ಎಷ್ಟೋ ಜನ ಏನೋ ಸತ್ತೋಗಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಲ್ವ ಸರ್? ಹಾಂ, ಅದು ಎವಿಡೆನ್ಸ್ ಇದ್ದರೆ ನಾನು ಬೇಕಾದ್ರೆ ನಿಮ್ಮನ್ನ ಅಡ್ಮಿಟ್ ಮಾಡ್ಕೊತೀನಿ ಸರ್. ಅವ್ರ ಮಾತ್ರ ನಿಮ್ಗೆ ಗಾಳಿಯಲ್ಲಿ ಗುಂಡಾಗ್ತಾ ಇಲ್ಲ ಅಂದರೆ ನನ್ನ ಮಾತು ಮಾತ್ರ ಯಾಕೆ ಗಾಳಿಯಲ್ಲಿ ಗುಂಡಾಗುತ್ತೆ ಅನ್ನೋದು ನನ್ನ ಒಂದು ಇದು ಅಲ್ಲ. ಈಗ ಅಲ್ಲಿ ನಡೆದಿರೋಂಥ ನೀವು ಹೇಳಿದ್ರೆ 40ರಿಂದ 50 ಫ್ಯಾಮಿಲಿಗಳು ನಮ್ಮಿಂದ ಹಾಳಾಗಿದ್ದಾರೆ ಅಂತ ಇವತ್ತು ಮುಳುಬಾಗಲಲ್ಲೂ ಕೂಡ ಗಲ್ಲಿಯಲ್ಲಿ ಹೇಳ್ತಾರೆ, ಬೀದಿಗಳಲ್ಲಿ ಹೇಳ್ತಾರೆ. ಅದನ್ನ ನಿಮ್ಮಂಗೆ ನಾನು ಡೈರೆಕ್ಟಾಗಿ ಹೇಳ್ಬೋದಾ ವಿತೌಟ್ ಎನಿ ಎವಿಡೆನ್ಸ್? ಎಲ್ಲ ಅನುಮಾನನೇ ಸರ್, ಎಲ್ಲ ಅನುಮಾನ ಏನೇ ಇದೆ ನಮಗೆ. ನಡೆದಿರುವಂಥ ಎಲ್ಲ ಅಸಹಜ ಘಟನೆಗಳೆಲ್ಲ ಏನಿದೆ ಎಲ್ಲ ಅನುಮಾನನೇ ಇದೆ ನನಗೆ. ಎಲ್ಲ ನಾನು ಹೇಳ್ತಾ ಇದ್ದಲ್ಲ, ಅನುಮಾನ ಯಾವ ಥರ ಅನುಮಾನ ಅಂದರೆ, ಅನುಮಾನದಲ್ಲಿ ಯಾವ ಥರ ಅಂದರೆ ರೀಎನ್ಕ್ವೈರಿ ಆದ್ರೆ ಗೊತ್ತಾಗ್ತದೆ ಯಾರ ಪಾತ್ರ ಏನಿದೆ ಅಂತ. ಯಾರು ಇಬ್ಬರು ಇರ್ಬೋದು, ನಾನು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನನ್ನ ಮೇಲೆ ಆಗಿರೋಂಥ ಕೇಸುಗಳು ಯಾವುದು ಕೂಡ ನಾನು ಬಚ್ಚಿಕೊಳ್ಳೋ ಕೇಸು ಅಲ್ಲ, ನಾನು ಸ್ಟೇ ತಗೊಳ್ಳೋಂಥ ಕೇಸುಗಳು ಅಲ್ಲ. ಯಾವ ಕೇಸ್ ಹೇಳಿ ಸರ್? ನಾನು ಬಚ್ಚಿಕೊಳ್ಳೋಂಥ ಕೇಸ್ ಯಾವುದು ಹೇಳಿ ಸರ್? ನನ್ನ ಮೇಲೆ ಇರುವಂಥದ್ದು 2 ಕೇಸೇ ಸರ್. ಒಂದು 420 ಕೇಸು, ಒಂದು 138 ಕೇಸ್ ಇದೆ ಸರ್. ಒಂದು 420 ಕೇಸ್ ಇದೆ, ಒಂದು 138 ಇದೆ. ಎನ್ಎ ಆ್ಯಕ್ಟ್ ಇದೆ. ಎನ್ಎ ಆ್ಯಕ್ಟ್ ಬಂದ್ಬಿಟ್ಟು ಚೆಕ್ ಬೌನ್ಸ್ ಕೇಸ್. ಅದು ಚೆಕ್ ಬೌನ್ಸಲ್ಲಿ ಏನಿದೆ, ಯಾವುದು ನನ್ನ ಬಾಡಿ ವಾರಂಟ್ ಯಾವುದು ಇದುವರೆಗೂ ಕೂಡ ಒಂದು ಸತಿ ಕೂಡ ಆಗಿಲ್ಲ. ಇದುವರೆಗೂ ಕೂಡ ಒಂದು ಸತಿ ಕೂಡ ನನ್ನ ಮೇಲೆ ಬಾಡಿ ವಾರಂಟ್ ಆಗಿಲ್ಲ. ಯಾವ ಎವಿಡೆನ್ಸ್ ಇದ್ದರೆ ಕೊಡಲಿ ನನ್ನ ಬಾಡಿ ವಾರಂಟ್. ನಾನು ಅಲ್ಲಿ ಹೋಗ್ಬಿಟ್ಟು ಎಲ್ಲೋ ಬಚ್ಚಿಕೊಂಡು ಅವ್ರು ಊಟ ಹಾಕುವಂಥದ್ದು ಏನಿದೆ ಹಾಕಿದ್ದಾರೆ ಸರ್ ಅಂತ ಹೇಳ್ತಾ ಇದ್ದೆ. ಅದರಲ್ಲಿ ಏನು ಎರಡನೇ ಮಾತಿಲ್ಲ ಸರ್. ಈಗ ಶತ್ರು ಸಹಾಯ ಮಾಡಿದ್ರು ಕೂಡ ಸಹಾಯ ಮಾಡಿದೆ ಅಂತ ಹೇಳೋಣ, ಅದರಲ್ಲಿ ಎರಡನೇ ಮಾತು ಬೇಡ. ನನಗೆ ಅವ್ರು ಊಟ ಹಾಕಿದ್ರೆ ಹೌದು ಸರ್ ಊಟ ಹಾಕಿದ್ದಾರೆ, ನನ್ನ ಬಚ್ಚಿಕ್ಕಿದ್ರು, ನನಗೆ ರಾಜೋಪಹಾರ ಮಾಡಿದ್ರು ಅಂತ ಹೇಳೋಣ, ಅದಕ್ಕೇನಂತೆ ಮಾಡಿದ್ರೆ. ಸರ್ ಹೇಳಿ ಸರ್. ಸರ್ ನನ್ನ ಒತ್ತಾಯ ಸರ್, ಅವಶ್ಯಕತೆ ಬಿದ್ದರೆ ಕೊಡ್ತೀನಿ, ಅದಕ್ಕೇನಿಲ್ಲ. ಅವಶ್ಯಕತೆ ಬಿದ್ದರೆ ಕೊಡ್ತೀನಿ. ಎರಡನೇದಾಗಿ
ಈ ಕೇಸಲ್ಲಿ ಇಂಪ್ಲೀಟ್ ಕೂಡ ಆಗ್ತೀನಿ ನಾನು. ಏನು ಇವರು ಸುಪ್ರೀಂ ಕೋರ್ಟಲ್ಲಿ ಇವ್ರ ಮೇಲೆ ಆರ್ಡರ್ ಆಗಿದೆ, ಆರ್ಡರ್ ಯಾವ ಕಾರಣಕ್ಕಾಗಿ ಡಿಲೇ ಆಗ್ತಾ ಇದೆ, ಆ ಕೇಸಲ್ಲಿ ಇಂಪ್ಲೀಟ್ ಕೂಡ ಆಗ್ತೀನಿ ನಾನು, ಇಂಪ್ಲೀಟ್ ಕೂಡ ಆಗ್ತೀನಿ. ಸೋಷಿಯಲ್ ಕಾಸ್ ಅಲ್ವೇನು ಸರ್ ಇದು? ಒಂದು ಸಮಾಜಕ್ಕೆ, ಒಂದು ಸಮಾಜದ ಕೋಟಾವನ್ನು ವಂಚನೆ ಮಾಡುವಂಥದ್ದು ಸೋಷಿಯಲ್ ಕಾಸ್ ಅಲ್ವಾ? ಸರ್ ಪರೋಕ್ಷವಾಗಿ ಎಚ್ಚರಿಕೆ ಕೊಡುವಂಥದ್ದು ನಾನೇನು ಅವನು ಥ್ರೆಟ್ ಮಾಡುವಂಥದ್ದು, ವಾರ್ನ್ ಮಾಡುವಂಥದ್ದು ನನ್ನ ನೆಸಿಟಿ ಇಲ್ಲ. ಸರ್ ಇವಾಗ ಯಾಕೆ ಅಂತ ಹೇಳಿದ್ರೆ, ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಅದರದೇ ಅಂತ ಜವಾಬ್ದಾರಿ ಕೆಲಸ ಮಾಡಬೇಕಾಗ್ತದೆ. ನ್ಯಾಯಾಂಗದಲ್ಲಿ ತೀರ್ಪಾಗಿರುವಂತಹ ಒಂದು ಸಬ್ಜೆಕ್ಟ್ನ ಇನ್ನ ಶಾಸಕಾಂಗ ಪೆಂಡಿಂಗ್ ಇಟ್ಕೊಂಡಿದೆ ಅಂತ ಹೇಳಿದ್ರೆ ಅದು ತಪ್ಪೇ ಅಲ್ವಾ? ತಪ್ಪೇ ಅಲ್ವೇನು ಸರ್? ನಾನು ಯಾವ ಪಕ್ಷ, ಈ ಪಕ್ಷ ಆ ಪಕ್ಷದ ನಾನು ಮಾತಾಡ್ತಾನೆ ಇಲ್ವಲ್ಲ ಸರ್. ಅಲ್ಲಲ್ಲ, ನಾನು ಈ ಪಕ್ಷ ಆ ಪಕ್ಷ ಮಾತಾಡ್ತಾನೆ ಇಲ್ವಲ್ಲ ಸರ್. ನಾನು ಯಾವ ಪಕ್ಷ ಅಂತ, ಇಂಥ ಪಕ್ಷ ಅಂತ ನಾನೇನು ರೆಪ್ರೆಸೆಂಟ್ ಮಾಡ್ತಾ ಇಲ್ವಲ್ಲ ಸರ್. ಬೀಯಿಂಗ್ ಎ ರೆಸ್ಪಾನ್ಸಿಬಲ್ ಪರ್ಸನ್ ಆಫ್ ದಿಸ್ ಸಿಟಿ ನಾನು ಮಾತನಾಡ್ತಾ ಇದ್ದೀನಿ ಸರ್. ನಾನೇನು ಕಾಂಗ್ರೆಸ್ ವಕ್ತಾರನಾಗಿಲ್ಲ, ನಾನು ಮಾತಾಡ್ತಾ ಇಲ್ಲ. ಕಾಂಗ್ರೆಸ್ ವಕ್ತಾರನಾಗಿ ನಾನು ಮಾತಾಡ್ತಾ ಇಲ್ಲ ಸರ್. ಬಿಪಿ ಶುಗರ್ ಪೀಡಿತರಿಗೆ ಇಲ್ಲಿ ಸಿಗುತ್ತೆ ಸರಳ ಪರಿಹಾರ. ಬೊಜ್ಜು ಸಲೀಸಾಗಿ ಕರಗುತ್ತೆ. ಸ್ಟಂಟ್ ಹಾಕಿಸಿದ್ರೆ ರಕ್ಷಾ ಕವಚ ಸಿಗುತ್ತೆ. ಹಾರ್ಟ್ ಪ್ರಾಬ್ಲಮ್ಗೆ ಇಲ್ಲಿದೆ ಸೊಲ್ಯೂಷನ್. ದುಬಾರಿ ಖರ್ಚಿನ ಬಗ್ಗೆ ನೋ ಟೆನ್ಷನ್. ನಿದ್ರಾಹೀನತೆ, ಮಾನಸಿಕ ಖಿನ್ನತೆ, ಉಸಿರಾಟದ ಸಮಸ್ಯೆಗಳಿಗೆ ಸ್ಪೆಷಲ್ ಸಂಜೀವಿನಿ ಮಂತ್ರ. ಜೀವ ಸಂಜೀವನ ನ್ಯಾಚುರಲ್ ಲೈಫ್, ಚಾಮರಹಳ್ಳಿ, ಬೇತಮಂಗಲ ರಸ್ತೆ, ಕೋಲಾರ. ಹಿಂದೆ ಕರೆ ಮಾಡಿ 944-955-2230 ಅಥವಾ 9481-618-444.